वक्रतुण्डाय गौरीतनयाय धीमहि गजेशानाय भालचन्द्राय श्रीगणेशाय धीमहि ಮ್ಯಾನೇಜರ್ ಆಗಿರ್ತಕ್ಕಂಥ ಶ್ರೀಮಂತ ನೀಲಪ್ಪ ಸೊಟ್ಟಪ್ಪನವರ್ ಇವರನ್ನ ಅಶೋಕ್ ಚೌಡಮ್ನವರ್ ಇವರ ಮಾಲಾರ್ಪಣೆಯನ್ನ ಮಾಡುವುದರ ಮೂಲಕ ಸ್ವಾಗತವನ್ನು ಮಾಡಬೇಕಂತ ಅವರಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿಯಾಗಿ ಕಲಾ ಪ್ರೋತ್ಸಾಹಕರಾಗಿರ್ತಕ್ಕಂಥ ಶ್ರೀಮಂತ ಬಸವರಾಜ್ ಕಳಸೂರ್ ತಾಲೂಕಾ ಅಧ್ಯಕ್ಷರು ಮಾಡುವಂತಹ ಅದ್ಭುತವಾದ ಜ್ಯೋತಿಯನ್ನ ಬೆಳಗಿಸಿ ಈ ಕಾರ್ಯಕ್ರಮ ಯಶಸ್ವಿಯಾಗಲಿ ಉಜ್ವಲವಾಗಲಿ. ಪರಮ ಪೂಜ್ಯ ಜಗದ್ಗುರುಗಳು ಹಾಗೂ ಈ ನಾಡಿನ ಪೂಜ್ಯರು ಆದಂಥ ಹಾಲಸ್ವಾಮಿಗಳ ಅಡಿದಾವರಿಗಳಿಗೆ ನಮಸ್ಕರಿಸುತ್ತಾ ಹಾಗೂ ವೇದಿಕೆ ಮೇಲೆ ಇರುವಂಥ ಎಲ್ಲ ಗಣ್ಯಾತಿ ಗಣ್ಯರಿಗೆ ನಮಸ್ಕರಿಸುತ್ತಾ ಕಾರ್ಯಕ್ರಮ ನಾವು ಮಾತಾಡೋದೇನು ಜರೂರಿಲ್ಲ. ಈಗ ತಾವು ನಾಟಕ ಅಭಿಪ್ರಾಯವನ್ನ ನೋಡ್ಲಿಕ್ಕೆ ಬಂದಿದ್ರಿ. ಹಾಗಾಗಿ ಯಾವುದೇ ನಮ್ಮ ಗ್ರಾಮದಿಂದ ನಾಟಕ ಇದು ಕನವಳ್ಳಿ ಕಲೆಗಾರರು ಇಲ್ಲಿ ಕಲೆ ಯಾವತ್ತೂ ಇರ್ತವೆ. ಹಾಗಾಗಿ ಕಲಾ ಪ್ರೇಕ್ಷಕರು ಶಾಂತ ರೀತಿಯಿಂದ ಏನೋ ಕಲಾ ಕುಸುಮ ಇರೋಂಥವ್ರು ಕಲಾ ಪ್ರೇಮಿಗಳು ಏನೋ ಚೂರು ಹೆಚ್ಚು ಕಮ್ಮಿ ತಮ್ಮ ಕಲೆಯನ್ನು ವ್ಯಕ್ತಪಡಿಸ್ತಾರ. ತಾವು ಶಾಂತ ರೀತಿಯಿಂದ ನೋಡಿ ಇದನ್ನು ದುರುಪಯೋಗ ಪಡ್ಕೊಂಡಂಗ ತಮ್ಮ ದಿನನಿತ್ಯ ಜೀವನದಲ್ಲಿ ಅಳವಡಿಸ್ಕೊಳ್ರಿ ಅಂತ ಹೇಳಿ ನನ್ನನ್ನು ಕರೆಸಿ ಇಲ್ಲಿ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲರಿಗೂ ವಂದಿಸಿ ಅಭಿನಂದಿಸಿ ನನ್ನ ಎರಡು ಮಾತುಗಳನ್ನು ಮುಗಿಸ್ತೇವೆ. ಜೈ ಹಿಂದ್, ಜೈ ಕರ್ನಾಟಕ. ತಮಗೆಲ್ಲ ಬಹುಶಃ ಈಗ ಇವ್ರು ಯಾಕೆ ಮಾತಾಡ್ತಾ ಇದ್ದಾರಪ್ಪ, ನಾವು ನಾಟಕ ನೋಡ್ಬೇಕು ಅಂತ ನಿಮ್ಗೆ ಅಭಿಲಾಷೆ ಐತಿ. ಜೊತೆಗೆ ನಾವು ನಾಟಕ ನೋಡ್ಬೇಕು ಅನ್ನೋ ಅಭಿಲಾಷೆನೇ ಐತಿ. ಯಾಕಂದ್ರೆ ನಾವು ಕಲಾವಿದರು. ಎರಡು ಮಾತು, ಒಂದು ಪದ್ಧತಿ, ಒಂದು ಯಾವುದೇ ಕಾರ್ಯಕ್ರಮ ಸ್ಟಾರ್ಟ್ ಆಗ್ಬೇಕು ಅಂದ್ರೆ ಒಂದು ಸಿಸ್ಟಮ್ ಇರ್ತೈತಿ, ಒಂದು ಪದ್ಧತಿ ಇರ್ತೈತಿ. ಗುರುಗಳಿದಾರ, ನಾ ಹೇಳಿದೆ ಬೇಡ ಗುರುಗಳೇ ಭಾಳ ಟೈಮ್ ಆಗಿದೆ ಅಂತೇಳಿ. ಇಲ್ಲ, ನೀವು ಎರಡು ಮಾತಾಡ್ಬೇಕು ಅಂತೇಳಿ ಗುರುಗಳು ಒಂದು ಆಶೀರ್ವಾದ ಮುಖಾಂತರ ಎರಡು ಮಾತುಗಳನ್ನ ತಮ್ಮಲ್ಲಿ ಹೇಳಲು ಬಯಸ್ತೇನೆ. ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ನಮ್ಮ ಗಣ್ಯಮಾನ್ಯರೇ, ಯಾಕಂತಂದ್ರೆ ಇದೊಂದು ಕಾರ್ಯಕ್ರಮ ಇಲ್ಲಿ ನಡೆದೈತಿ ಅಂತಂದ್ರೆ ಈ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ನಮ್ಮ ಮುಖಂಡರು ಇದಕ್ಕೆ ಭಾಗಿಯಾಗಿರ್ತಾರೆ. ಅದಕ್ಕೆ ನೀವೆಲ್ಲ ಗೊತ್ತಿರಲಿ, ನಿಮ್ಗೆ ಖುಷಿ ಇರ್ಬೋದು ನಾವು ನಾಟಕ ನೋಡ್ಬೇಕು ಇವ್ರದೇನಪ್ಪ ಅಂತೇಳಿ. ಯಾಕಂದ್ರೆ ಇವರೆಲ್ಲ ಆಧಾರ ಅನ್ನೋದಕ್ಕೆ ನೀವು ನಾಟಕ ನೋಡಕತ್ತೀರಿ ಅಂತ ನಾವು ಭಾವಿಸ್ಕೊಂಡಿದ್ದೀನಿ. ದಯವಿಟ್ಟು ಯಾರು ಅನ್ಯತಾ ಭಾವಿಸಬಾರ್ದು ಬಂಧುಗಳೇ. ಒಂದು ವಿಶೇಷವಾಗಿ ನಮ್ಮಲ್ಲಿ ಪ್ರತಿ ವರ್ಷ ಒಂದು ಚೌಡೇಶ್ವರಿಯ ಜಾತ್ರಾ ಮಹೋತ್ಸವ ನಡೀತಿದೆ. ಅದೊಂದು ಕಾರ್ತಿಕೋತ್ಸವದ ಕಾರ್ಯಕ್ರಮದಲ್ಲಿ ಒಂದು
ಕಾರ್ಯಕ್ರಮವನ್ನು ಮಾಡಬೇಕು ಅಂತ ಹೇಳಿ ಈ ಒಂದು ವಿಚಾರದಲ್ಲಿ ಒಂದು ನಾಟಕವನ್ನು ಅವರು ಇಲ್ಲಿ ಒಂದು ಆಯೋಜನೆ ಮಾಡಿದ್ದಾರೆ. ದೊಡ್ಡ ಬಯಲಿದೆ, ತಾವು ಎಲ್ಲಾದ್ರೂ ನಿಲ್ಬೋದು, ಸಾಕಷ್ಟು ದೊಡ್ಡ ಬಯಲಿದೆ, ತಾವು ಸಾಕಷ್ಟು ಎಲ್ಲಾದ್ರೂ ಕುಂತಾದರೂ ಈ ನಾಟಕವನ್ನ ನೋಡಿ ಒಂದು ಈ ನಾಟಕದಲ್ಲಿ ಏನು ನಡೀತಿದೆ ಅಂತಂದ್ರ ತಾವೆಲ್ಲ ಗಮನಿಸಬೇಕು. ನಾಟಕ ಅಂತಂದ್ರೆ ಒಂದು ಜೀವನ, ನಾಟಕ ಅಂತಂದ್ರೆ ಒಂದು ಜೀವನ. ನಮ್ಮ ಮನೆಯಲ್ಲಿ ನಡೀತಕ್ಕಂಥ ವಿಚಾರಗಳನ್ನೇ ಕವಿಗಳು ಅದರಲ್ಲಿ ಬರೆದಿರ್ತಾರೆ. ಯಾಕಂದ್ರೆ ಆ ಒಂದು ವಿಚಾರವನ್ನ ನಾವು ತಲೆ ಇಟ್ಕೊಂಡು ಯಾವುದು ಸರಿ ಯಾವುದು ತಪ್ಪು ಅನ್ನೋದನ್ನ ನಾವು ವಿಚಾರ ಮಾಡಿಕೊಳ್ಳೋದಕ್ಕೋಸ್ಕರ ಈ ನಾಟಕವನ್ನು ಆಡ್ತಿರ್ತಾರ. ಇಲ್ಲೊಬ್ಬ ಕೇಡಿ ಬರ್ತಾನ, ಸಾಕಷ್ಟು ದ್ವೇಷ ಮಾಡ್ತಾನ, ಹುಡುಗಿಯನ್ನು ಎಳೆದು ರೇಪ್ ಮಾಡಿ ಅದನ್ನ ಮಾಡಿ ಇದನ್ನ ಮಾಡಿ ನಾಟಕ ಮಾಡ್ತಿರ್ತಾನ. ಅದನ್ನ ಈ ಗ್ರೌಂಡಿನಲ್ಲೇ ಬಿಡಬೇಕು. ಯಾವುದು ಒಳ್ಳೇದಿರ್ತಾವ, ಒಂದು ಕಥನಾಯಕ ಇರ್ತಾನ, ಅವನು ಒಳ್ಳೇದನ್ನ ಮಾಡಿ ಜೀವನ ಸಾಗಿಸಿ ದೊಡ್ಡ ವ್ಯಕ್ತಿ ಆಗ್ತಿರ್ತಾನ. ಆ ವಿಚಾರಗಳನ್ನ ಅನುದಿನ ಒಳಿಯಲಿ
ದೊಡ್ಡ ಬಡತನ ನನ್ನದು. ನ್ಯಾಯ, ನೀತಿ, ಧರ್ಮ ನನ್ನ ಗಂಡನ ಉಸಿರು. ನನ್ನ ಗಂಡ ಶಿವಣ್ಣ ಇದ್ರೆ ನನ್ನ ಮೈದನರಾದ ಸೂರ್ಯ ಹಾಗೂ ಅರ್ಜುನನಿಗೆ ಪಂಚಪ್ರಾಣ. ಅಣ್ಣ ತಮ್ಮಂದಿರಿಗೆ ಮಾದರಿಯಾಗಿರುವ ಈ ನನ್ನ ಕುಟುಂಬವನ್ನ ನಗುತ್ತಾ ಇರಲಿ ಅಂತ ಆಶೀರ್ವದಿಸಿದ. ಕಾಂಚನ, ನನಗೆ PSI ನೌಕರಿ ಸಿಗಲು ಸಹಾಯ ಮಾಡಿ ಈ ಊರಿಗೆ ಬಂದು ಇರಲು ಮನೆ ಕೊಟ್ಟವನು ಆ ರಾಜ ಹೇಳಿದಂತೆ ಕೇಳಿ ಅವನ ಮಾತಿನಂತೆ ನಡೆದುಕೊಳ್ಳಬೇಕು. ಇರಬಹುದು ಮಾವ, ಆದ್ರೆ ಆ ರಾಜ ಒಬ್ಬ ದುಷ್ಟ ವ್ಯಕ್ತಿ. ಅವನ ಮಾತಿಗೆ ಮರಳಾಗಿ ಮೋಸಕ್ಕೆ ಬೀಳುವುದು ಬೇಡ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಇದೇನು ಕಾಂಚನ, ಯಾಕೆ ಬೇರ್ಪಡುತ್ತೀವಿ? ಮೋಸ ಎಂಬ ಎರಡಕ್ಷರದ ಮೇಲೆ ಈ ಕಲಿಗಾಲ ಮೆರೆಯುತ್ತಿದೆ. ಇರಬಹುದು ಮಾವ, ಆದ್ರೆ ನಮಗೆ ಬೇಕು ಇಂತಹ ದುರಾಸೆ? ಹೇಗಿದ್ರು ನಿಮಗೆ ಸರ್ಕಾರಿ ನೌಕರಿ ದೊರೆತಿದೆ, ಇಷ್ಟು ಸಾಕಲ್ವೇ ನಾವು ಸಂತೋಷದಿಂದ ಬಾಳಲಿಕ್ಕೆ? ಈಗ ನೀನು ನನಗೆ ತಕ್ಕ ಸೊಸೆ ಎನಿಸಿಕೊಂಡೆ. ಇದೇ ಸಂತೋಷಕ್ಕೆ ಸಾಕು ಅನ್ನೋ ಮಾತು ಬೇಡ. ಏನಿದ್ದರೂ ಬೇಕು ಅನ್ನಬೇಕು. ಅಂದ್ರೆ ಹಣ ಆಸ್ತಿಯನ್ನು ಗಳಿಸಬಹುದು. ಸುಮ್ಮನೆ ನನ್ನ ಮಾತನ್ನು ಕೇಳು ಮಾವ, ಅದ್ಯಾವ ನಿಮ್ಮ ಮಾತು ಅಂತ ಖಂಡಿತವಾಗ್ಲೂ ನಡ್ಸ್ಕೊಡ್ತೀನಿ. ರಾಜ ಹೇಳಿದಂತೆ ಕೇಳಿ ಅವನ ಮಾತಿನಂತೆ ನಡೆದುಕೊಂಡು ಆ ನಂತರ ಆ ಮಗನಿಗೆ 3 ನಾಮವನ್ನು ಹಾಕಿ ನಾವು ಇಬ್ಬರು ಮದುವೆಯಾಗಿ ರಾಜರಾಣಿ ಅಂತ ಮೆರೆಯೋಣ. ಆಯ್ತು ಮಾವ, ನಿಮ್ಮ ಮಾತಿನಂತೆ ಕೇಳ್ತೀನಿ. ಈಗ್ಲಾದ್ರೂ ನಿಮಗೆ ಸಂತೋಷ ಆಯ್ತು ತಾನೆ? ಈಗ ನೀನು ನನಗೆ ತಕ್ಕ ಸೊಸೆ ಎನಿಸಿಕೊಂಡೆ. ಇದೇ ಸಂತೋಷಕ್ಕೆ ಈ ನಿನ್ನ ಮಾವನನ್ನು ಸ್ವರ್ಗದಲ್ಲೇ ಸೇಲಾಡಿಸಬಾರದೆ. ನೀವು ಕೇಳೋದು ಹೆಚ್ಚು, ನಾನು ಹಾಡೋದು ಹೆಚ್ಚು. ಖಂಡಿತವಾಗ್ಲೂ
ನೀನಾಗಿರು ನಿನ್ನ ಹಾಡಾಗಿರು ಮಗನೇ ನಿನ್ನ ಪ್ರೇಮ ಗಂಗಾ ಚಂದ ಮುಗೀತಾ ಮುಗೀತಾ ಸರ್ ಗೊತ್ತಾಯ್ತಂತ ಕಳ್ಕೊಂಡು ಹೊರಗೆ ಹೋಗೋಣ ಇದಕ್ಕೆ ನೀನು ಕಾಯ್ತಿದ್ದೆ ಅಂತ ನನಗೆ ಆವಾಗಲೂ ನೀನು ಗೊತ್ತು ಅಲ್ಲ ಬಾ ನಾನು ಎಬ್ಬರಿ ಚಳಿ ನಾನು ಹೊರಟರೆ ಬೆಂಕಿ ಹೊಟ್ಟರೆ ಜ್ವಾಲೆ ಕೋಟಲು ನೋಡಿ ಬದುಕುತ್ತಿದ್ದಲ್ಲ ತಂದೆ ತಾಯಿಯಲ್ಲ ಊರಿನಿಂದ ಹೊರಹಾಕಿ ನನ್ನನ್ನು ಅನಾಥನಾಗಿ ಮಾಡಿದ ಆ ಶಿವನ ತಂದಿ ಮೇಲೆ ಶೇಡು ತೀರಬೇಕಾದರೆ ಮನೆತನವನ್ನು ನಾನು ಮುರಿದೆ ಅದಕ್ಕಾಗಿ ನಾನು ಬಲಿದೇಶ ಹಿಡಿದಿರುವ ಪಾಠೆ ರಘು ಮತ್ತು ಕಾಂಚನ ಅರಪಾರ ಮುಂದಿಟ್ಟುಕೊಂಡು ನಾನು ಕಪಟ ನಾಟಕವನ್ನು ಕೊಂಡು ಆ ಮಗ ಕಂಗಾಲಾಗಿ ಕಣ್ಣೀರಿಡಲಿ ಕಣ್ಣೀರಿಡಲೇಬೇಕು ಶಿವ ನನ್ನ ಆಸೆಗೆ ಸಂಬಂಧಿಸಿದ ಸೌಂದರ್ಯಗೆ ನನ್ನ
ನಿನ್ನ ಸರ್ವಸ್ಥನ ಎತ್ತ ಹೋಗದಿದ್ದರೆ ನನ್ನ ಹೆಸರು ರಾಜನೇ ಅಲ್ಲ. ಇವನು ರಾಜ, ಹುಡುಗಿರಿಗೆ ರೋಜ. ಹರಿಯರ ಮಜ, ಎಲ್ಲರ ಮಜ. ರಘು, ಕಾಂಚನ, ಬನ್ನಿ ರಾಜ, ನಿಮ್ಮ ದಾರಿಯನ್ನೇ ಕಾಯ್ತಿದ್ದೇವೆ. ಹೇಳಿ, ಮುಂದೆ ನಾವು ಏನ್ ಮಾಡ್ಬೇಕನ್ನೋದು. ರಘು, ನಿನ್ನ ಸೊಸೆ ಕಾಂಚನ ಯಾವತ್ತು ನನ್ನ ವೈರಿಯರ ಅಣ್ಣನ ಅರಮನೆಯನ್ನು ಸೇರಲೇಬೇಕು. ಅದು ಹೇಗೆ ರಾಜ? ಹೇಳುತ್ತೇನೆ. ನೀನು ಹೋಗಿ ಆಶೆಯನ್ನು ಎಲ್ಲಿಗೆ ಬರುವಂತೆ ಮಾಡು. ಅವನು ಬರುವ ಸಮಯದಲ್ಲಿ ಇಲ್ಲಿ ನಾನು ನಿನ್ನ ಸೊಸೆಯ ಮೇಲೆ ಬಲತ್ಕರಿಸುವಂತೆ ನಟನೆ ಮಾಡುತ್ತೇನೆ. ಇದರಿಂದ ನಮಗೇನೆ ರಾಜ ಲಾಭ? ಲಾಭ ಲಾಭವಿದೆ, ಅದರ ಬಗ್ಗೆ ಚಿಂತೆ ಬೇಡ. ಹೇಳಿದ ಕೆಲಸ ಮೊದಲು ಮಾಡು. ಸರಿ, ನಾನು ಹೋದರೆ ಆ ಶಿವಣ್ಣನಿಗೆ ಅನುಮಾನ ಬರುತ್ತದೆ. ಅದಕ್ಕಾಗಿ ಅಲ್ಲಿಗೆ ಬೇರೆಯವರನ್ನು ಕಳಿಸಿ ಇಲ್ಲಿ ಬರುವಂತೆ ಮಾಡುತ್ತೇನೆ. ನಾನು ಬರುತ್ತೇನೆ. ರಾಜ, ಆ ಶಿವಣ್ಣನ ಮನೆ ಸೇರಿದ ಮೇಲೆ ನಾನೇನ್ ಮಾಡ್ಬೇಕು? ಕಾಂಚನ, ಆ ಶಿವಣ್ಣನಿಬ್ಬರು ತಮ್ಮಂದಿರಿನಲ್ಲಿ ನಿಮ್ಮ ಅಪ್ಪನಿಗೆ ಬಲಿಗೆ ಗೆಡಿಕೊಂಡು ಮಾತ್ರಕ್ಕೆ ಮನೆಯಾಗಿ ನಿನ್ನ ತಾಯಿಯ ಪಕ್ಕಂತೆ ಕುಡಿಯಂತ ಮಾಡಿ ಆ ಮಗ ಶಿವ ಅವನ ಮನಿತನವನ್ನು, ಅವನ ಆಸ್ತಿಯನ್ನು ಎತ್ತಿ ಹಾಕಲೇಬೇಕು. ಇನ್ನು ಮುಂದೆ ನೋಡ್ತಾ ಇರು, ಬಿಸಿಲಲ್ಲೂ ಕೂಡ ಚಳಿ ಹುಟ್ಟಬೇಕು. ಆ ರೀತಿ ಮಾಡದೆ ಹೋದ್ರೆ ನನ್ನ ಹೆಸರು ಕಾಂಚನೆ ಅಲ್ಲ ಅಂತ ತಿಳಿ. ಕಾಂಚನ, ನನ್ನ ಹೆಸರು ನೀನು ಇರಿಸಿರಿ, ನಿನ್ನ ಬೇಡಿದ್ದನ್ನು ನಾನು ಕೊಡುತ್ತೇನೆ. ನಿನ್ನ ರಾಣಿಯಾಗಿ ಮೆರೆಸುತ್ತೇನೆ. ಮಹಾರಾಣಿಯಾಗಿ ಮೆರೆಯಬೇಕೆಂಬುವ ನನ್ನ ಆಸೆಗೆ ನೀನು ಇಂಬು ಕೊಡುವುದಾದ್ರೆ, ನಿನ್ನ ಆಸೆಯನ್ನು ಈಡೇರಿಸದೆ ಹೋದ್ರೆ ನಾ ರಘುವಿನ ಸೊಸೆನೇ ಅಲ್ಲ ಅಂತ ತಿಳಿ. ಕಾಂಚನ, ನೀನು ಯಾವುದೇ ಕಾರಣಕ್ಕೂ ರಘು ಸೊಸೆ ಎಂದು ಗೊತ್ತಾಗಲೇಬಾರದು. ನೀನು ಅನುಮಾನ ಬರೋ ರೀತಿಯಲ್ಲಿ ನಟನೆ ಮಾಡಬೇಕು. ಆ ಶಿವೆ ಬರುತ್ತಿದ್ದಾನೆ. ನಮ್ಮ ನಾಟಕ ಪ್ರಾರಂಭಿಸೋಣ. ಏನೇ ಬಣ್ಣ ಹಣ್ಣು ನಿನ್ನ ಮಗತ್ತು ನನ್ನ ಶೈಲದ ಕಟ್ಟೆ. ಅವರದು ಕೈ ಬಿಟ್ಟು ಹಿಂದೆ ಸರಿಯಲಿ. ಹುಡುಗರ ಮನೆಗೆ ಹುಡುಕಿಂದ ಹೋಗುದು ಈ ರಾಜನ ಹುಟ್ಟುಗುಣ. ಇಲ್ಲಿಂದ ಹೊರಟು ಹೋಗಲೇ ಶಿವ. ಸಾಕು ಮಾಡಲೇ ನಿನ್ನ ಪೌರುಷ. ಹೆಣ್ಣು ಎಂದರೆ ನಿನ್ನ ಕಾಡಿಲಿರುವ ಮಣ್ಣು ಎಂದು ತಿಳಿದುಕೊಂಡಿರುವೆಯ? ನಮಗೆ ಜನ್ಮ ಕೊಟ್ಟವಳು ಹೆಂಡತಿಯಾಗಿ ಬಂದವಳು ಹೆಣ್ಣು, ಮಗಳಾಗಿ ಹುಟ್ಟಿದವಳು ಹೆಣ್ಣು. ಗಂಡನ ಜೀವನವೇ ಹೆಣ್ಣೆಂಬುದನ್ನು ಮರೆತು ಮಾತನಾಡುವೆಯ ಮಾನಸಿಟ್ಟವನೇ. ಹೆಣ್ಣು ಬಾಳಿನ ಕಣ್ಣು, ಹೆಣ್ಣು ಸಮಾಜದ ಕಣ್ಣು. ಹೆಣ್ಣು ಆದಿಶಕ್ತಿ ಎಂಬುದು ನಿನ್ನ ಕಕ್ಕ
ಅತ್ತೆಯ ಮಗನಿಗೆ ಹೇಗೆ ಗೊತ್ತದ? ಮರ್ಯಾದೆಯಿಂದ ಹೇಳ್ತಿದ್ದೇನೆ, ಅವಳ ಹತ್ತಿರ ಕ್ಷಮೆ ಕೇಳು. ಕ್ಷಮೆ? ನಾನು ಹೇಳುತ್ತೆ ಕ್ಷಮೆ ಕೇಳು. ನಾನಿನ್ನು ಹೇಳಿದಲ್ಲ, ನಾನು ಮನಸ್ಸು ಮಾಡಿದರೆ ನಿನ್ನ ಕಣ್ಣೀರಿಗೆ ನಾನು ಬೆಟ್ಟಲ ಮಾಡಿ ಚೀಲ ಸುಡುವನೆ ಎತ್ತರ. ನಾಲಿಗೆಗೆ ನಾಗರಿಕತೆ ಹೇಳಿಕೊಡಬೇಕು. ಇಲ್ಲ ಅನಾಗರಿಕೆ ಅಲ್ಲ, ನಾಲಿಗೆ ಹಿಡಿತದಲ್ಲಿರಬೇಕು ವಿನಃ ಹರಿತವಿರಬಾರದು. ಇಂಥ ಕೆಟ್ಟ ವರ್ತನೆ ಇನ್ನೊಂದೇನಾದರೂ ಕಂಡರೆ ನಿನ್ನ ತಂದೆ ತಾಯಿಯನ್ನು ಊರಿನಿಂದ ಹೊರ ಹಾಕಿದಂತೆ ಇನ್ನೂ ಹೊರ ಹಾಕಬೇಕಾಗುತ್ತದೆ. ಎತ್ತರ ಎತ್ತರ. ಶಿವ, ನನ್ನ ಎಚ್ಚರದ ಮಾತಿಗೆ ಬೆಚ್ಚು ಮಾಡ. ಏನು ಹಾಲು ಕುಡಿಯೋ ಕೊಂದನಲ್ಲ. ನೀನು ಗಂಡಸಾಗಿದ್ದರೆ ನನ್ನನ್ನು ಊರಿಂದ ಹೊರಗಾಗಲೇ. ಏನದನೇ ಲೌಡಕ್ಕೆ ಧರ್ಮದ ದೊರೆ ಆಗಿರುವ ನನ್ನನಿಗೆ ಏಕವಚನದಲ್ಲಿ ಮಾತನಾಡುತ್ತಿರುವ ಅಣ್ಣನ ಅರಮನೆ ಎಂದರೆ 67 ಜನರು ಗೌರವ ಕೊಡುತ್ತಾರೆ. ಕಾರಣ ನಮ್ಮ ಮನೆತನಕ್ಕೆ ನ್ಯಾಯ, ನೀತಿ, ಧರ್ಮವೇ ಉಸಿರು. ಶಿವಣ್ಣನೆಂದರೆ ಸತ್ಯದ ಪ್ರತಿರೂಪ ಅಂತ ನನ್ನ ಶಿವಣ್ಣನ ಗಂಡತನಕ್ಕೆ ಸವಾಲು ಹಾಕಿ ಮಾತನಾಡಿದ ನಿನ್ನನ್ನು ಸುಮ್ಮನೆ ಬರುವುದಿಲ್ಲ ಮಗನೇ. ನಿನ್ನ ಶಿರ ಕಡಿದು ಹೊರ ಬರುವ ಬಿಸಿ ರಕ್ತವನ್ನು ಕದಲೇ ಮುಡಿಯದೆ ಬಿಡಲಾರೆ ಮಗನೇ. ಸಿದ್ಧನಾಗಲೇ ಶಿವನ ಪಾದವನ್ನು ಸೇರಿದನು. ಅರ್ಜುನ ಹೇಳಪ್ಪ, ಸಮಾಧಾನ ಮಾಡಿ. ಹೇ ರಾಜ, ನೀನು ತಪ್ಪು ಮಾಡಿದಾಗಲೂ ನಿನಗೆ ಅವಕಾಶ ಕೊಟ್ಟೆ. ಆದರೆ ನೀನು ಬದಲಾಗಲಿಲ್ಲ. ಬದಲಾಗುವ ಗುಣಗಳು ನಿನ್ನ ಹತ್ತಿರ ಇಲ್ಲ. ಈ 1 ರೂಪಾಯಿಗಿರುವ ಬೆಲೆ ನಿನಗಿಲ್ಲ. ನೀನು ಎಸೆದ 1 ರೂಪಾಯಿ ನಾಣ್ಯವನ್ನು ದಂಡನೆಯಾಗಿ ಮಾಡಿರಿಸಿಕೊಂಡು ನಿನ್ನನ್ನ ಬೇಡವಿದ್ದನ್ನು ಭಿಕ್ಷೆ ಬೇಡ ಹಚ್ಚದಿದ್ದರೆ ನಾನು ರಾಜನೇ ಅಲ್ಲ. 7 ರೂಪಾಯಿ ರಾಜನೇ ಅಲ್ಲ. ಈ ನಾಣ್ಯ ತೋರುತ್ತೇನೆ. ರಾಜ ಬಿದ್ದರೆ ಗೆಲುವು ನನ್ನದು, ಪ್ರಾಣ ಬಿದ್ದರೆ ಸಾವು ನಿನ್ನದೇ. ನಾಣ್ಯ ಬಿದ್ದರೆ ರಾಜ ಗೆಲುವು ನನ್ನದೇ, ಗೆಲುವಿನ ಜೊತೆಗೆ ಸಾವು ನನ್ನದು. ಹೇ ರಾಜ, ಬಾಯಿಗೆ ಹಿಡಿದು ಮಾತನಾಡು ಮಗನೇ. ಸುಳ್ಳಿನ ಸಂತೆಯಲ್ಲಿ ಹುಟ್ಟಿರುವ ನಿನ್ನಿಂದ ಸತ್ಯದ ದಾರಿಯನ್ನು ನಡೆಯುವ ನನ್ನಿಗೆ ಸೋಲು ಬರುವುದು ಎಂದು ಮಾತಿನ ಮಗನೇ. ಏಕೆಂದರೆ ನಾವು ಧರ್ಮವಂತರ ಹೊಟ್ಟೆಯಲ್ಲಿ ಹುಟ್ಟಿರುವವರು. ನಿಮ್ಮಂತ ಕಟುಕನ ವಿರುದ್ಧ ತೊಡೆ ತಟ್ಟಿ ದುಷ್ಟನನ್ನ ಕಂಬಕ್ಕೆ ಕಟ್ಟಿ ಬಾರಿ ಬಾರಿ ವಂಶ ನಮ್ಮದು. ಹೀಗಿರುವಾಗ ಯಖಚಿತ ನಿನ್ನಂತ ಕುಂಡಿಯಿಂದ ನಾವೇಗೆ ಸೊಲೆ ಅದು ಎಂದಿಗೂ ಸಾಧ್ಯವೇ ಬಂದ ಬಟ್ಟಿಗೆ ಮಗನೇ. ರಾಜ, ಮುತ್ತಿನಂತ ಒಂದು ಮಾತನ್ನು ಹೇಳ್ತೀನಿ, ಚೆನ್ನಾಗಿ ಕಿವಿ ಕೊಟ್ಟು ಕೇಳು ಮಗನೇ. ಹುಟ್ಟು ಉಚಿತ, ಸಾವು ನಿಶ್ಚಿತ. ಅದನ್ನು ಅರಿಯದೆ ಇನ್ನೊಬ್ಬರ ಪ್ರಾಣ ಜೊತೆಗೆ ಹುಡುಗಾಟ ಆಡುವ ಹುತ್ತ ಸಾಹಸ ಬೇಡ ಮಗನೇ. ಈ ಅರ್ಜುನನ ಮಾತನ್ನು ಅರಿತಾರೆ
ಬಾಳು ಎಗರಾಡಿದರೆ ನನ್ನ ಕಾಲಡಿಯಲ್ಲಿ ಹಾಕಿ ತುಳಿದುಕೊಂಡು ಸಾಯಿಸಿಬಿಡುತ್ತೇನೆ ಮಗನೇ. ಎಚ್ಚರದಿಂದ ಬಾಳು ರಾಜ, ನಾನು ತುಟಿಕೆ ಹೊಡೆದರೆ ನನ್ನ ತಮ್ಮ ಅರ್ಜುನ ನಿನ್ನನ್ನು ಇಲ್ಲೇ ಸಮಾಧಿ ಮಾಡಿಬಿಡುತ್ತಾನೆ. ಎಷ್ಟು ಹೊತ್ತು ನಿಲ್ಲಬೇಡ. ಹೋಗುತ್ತೀನಿ ಶಿವ, ಹೋಗುತ್ತೀನಿ. ಲೇ ಕಾಂಚನ, ನನಗಾದ ಅವಮಾನ ನಿನ್ನಿಂದ, ನಿನ್ನನ್ನು ಸುಮ್ಮನೆ ಬಿಡುವುದಿಲ್ಲ ಅರ್ಜುನ. ನಿನ್ನ ಗರ್ಜನೆಯನ್ನು ಅಡಗಿಸದಿದ್ದರೆ ಇವನು ರೂಪಾಯಿ ರಾಜ್ಯನೇ ಅಲ್ಲ. ಸುಮ್ಮನೆ ಹೋದರೆ 3 ದಿನ ಬದುಕುವೆ ಮಗನೇ. ಎಗರಾಡಿದರೆ 3 ಕ್ಷಣದಲ್ಲಿ ನಿನ್ನ ರುಂಡವನ್ನು ನಾನು ಚೆಂಡಾಡಬೇಕಾಗುತ್ತದೆ ಮಗನೇ. ಯಜಮಾನ್ರೆ, ಸರಿಯಾದ ಸಮಯಕ್ಕೆ ಬಂದು ತಪ್ಪಲಿಯಾದ ನನ್ನ ಮಾನ ಪ್ರಾಣ ಕಾಪಾಡಿದ್ರು. ಈ ನಿಮ್ಮ ಉಪಕಾರವನ್ನು ನಾನು ಯಾವತ್ತೂ ಮರೆಯೋದಿಲ್ಲ. ಇರಲಿ ಬಿಡಮ್ಮ, ನಮ್ಮ ಕರ್ತವ್ಯವನ್ನು ನಾವು ಮಾಡಿದ್ದೇವೆ. ಅರ್ಜುನ, ಇವಳನ್ನು ಕಂಡುಕೊಂಡು ಮನೆಗೆ ಬಾ. ನಾನು ಸ್ವಲ್ಪ ದೇವಸ್ಥಾನಕ್ಕೆ ಆಗಲಿ. ಹೋಗಿ ಬಾ ನೀನು. ಅರ್ಜುನ್, ಈ ನಿಮ್ಮ ಧೈರ್ಯ ಸಾಹಸ ಕಂಡು ನಿಜಕ್ಕೂ ನನಗೆ ತುಂಬಾನೇ ಸಂತೋಷವಾಯಿತು. ನಿಜವಾಗ್ಲೂ ನೀವು ಈ ಕಲಿಯುಗದ ಅರ್ಜುನ? ಹೌದೇ ಹೌದು. ಹೋಗಲಿಕ್ಕೆ ಮಾತು ಸಾಕು. ಬನ್ನಿ ಹೋಗೋಣ. ಬನ್ನಿ ಹೋಗೋಣ.